ನನ್ನ ಹಸ್ಬೆಂಡ್ಗೆ ನಾನು ಹೇರ್ ಕಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಏನು ಮಾಡ್ತಲೋ ಗೈಸ್? ಹಿಂಗೆ ಇಟ್ಕೋ ಶಮ ನಿಮಿಷ. ಏನು ಮಾಡಲ್ಲ, ಸ್ವಲ್ಪ ಈಗ ಪ್ರೊಫೆಷನಲ್ ಆಗಿ ಮಾಡ್ಕೋತಾ ಇದೆಯಾ? ದಯವಿಟ್ಟು ಅಫ್ಕೋರ್ಸ್ ಹ್ಯಾಪಿ ಲೋ ಮಾತಾಡಕ್ಕೂ ಬಿಡಲ್ಲ ಇನ್ನು. ಅವನ ಮೇಲೆ ಹೊಡಿ ನೀರು ಸುಮ್ಮನೆ. ಹ್ಯಾಪಿ ವೇಟ್ ಜಸ್ಟ್ ಕಾನ್ಶಿಯಸ್ ಮಾಡ್ತಾ ಇಷ್ಟು ಉದ್ದ ನಿನಗೆ ಬೇಕಾ ಹೇಳು? ಇಲ್ಲಿಗೆ ಮಾಡ್ಲಾ? ಬೇಬ್ ನಾನು ಕ್ಲೀನ್ ಆಗಿ ರೆಡಿ ನೋಡಿ ಇಷ್ಟು ಮಾಡ್ತಾ ಇದ್ದೀನಿ. ಯು ಇರು ಮಿಕ್ಸ್ ಮಾಡ್ಬೇಡ ನಂಗೆ ಗಾಡ್. ಅಷ್ಟೇ ಲುಕಿಂಗ್ ಗುಡ್ ಅನ್ಬಿಟ್ಲು, ಅಷ್ಟು ಕಟ್ ಮಾಡ್ಬಿಟ್ಟು. ನಂಗೆ ನೋಡಿ ಮತ್ತೆ ಫಸ್ಟ್ ಇಂದ ಮಾಡ್ಬೇಕು ಇವಾಗ. ಮಿಕ್ಸ್ ಮಾಡ್ಬಿಟ್ಟೆ ನೀನು. ಇದು ಬೇಬ್ ನೀನು ಒಳ್ಳೆ ನಿಂಗೆ ಮಾಡಕ್ ಬರಲ್ಲ ಅಂದ್ರೆ ಮಾಡ್ಬೇಡ ಶ್ರೇಯ. ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಯಾವ್ದಾರ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಮಾಡು. ಸುಮ್ಮನೆ ಕಷ್ಟಪಟ್ಟು ಬೆಳೆಸಿರೋದೆಲ್ಲ ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ? ಹುಡುಗಿರಿಗೆ ಮಾಡೋ ತರ ಮಾಡ್ತೀನಿ. ಆಲ್ರೆಡಿ ಕಟ್ ಮಾಡ್ಬಿಟ್ಟಲ್ಲೇ. ಫ್ರಂಟ್ ಒಂದ್ ಸ್ವಲ್ಪ ಅಷ್ಟೇ ಇರೋ. ಒಳ್ಳೆ ಸೈಕೋ ಮಾಡ್ಬೇಡ. ಚೆನ್ನಾಗಿರೋ ಹಿಂಗಾಗ್ಬಿಟ್ಟಲ್ಲೋ ಅಂತ ಕೇಳ್ಬಿಡ್ತಾರೆ. ಇವನೊಬ್ಬ ಶೋ ಹ್ಯಾಪಿ ತಲೆ ನೋವ್ತಿದೆ. ಹ್ಯಾಪಿ ಅದು ಕಿವಿ ಹತ್ರನೇ ಬೊಗಳ್ತಿದ್ಯಾ? ಬೇಬ್ ಜಾಸ್ತಿ ಕಟ್ ಮಾಡ್ತಾ ಇದೆಯಾ ಅನ್ಸ್ತಾ ಇದೆ ಬೇಬಿ. ಬೇಬಿ ನಂಗೆ ಬಗ್ಬೇಡ, ಸ್ಟ್ರೇಟ್ ಇರು. ನಂಗೆ ಅಲ್ಲಿ ಗೊತ್ತಾಗಲ್ಲ ಆಮೇಲೆ. ಬೇಬ್ ಅವ್ರು ಹೇಳ್ರು ಗೊತ್ತಾ, ಹುಡುಗರು ಯಾವಾಗ್ಲೂ ಸ್ಟ್ರೇಟ್ ಅದನ್ನೇ ಮಾಡ್ತೀನಿ ನಾನು. ಸ್ವಲ್ಪ ಸುಮ್ಮನೆ ಇದ್ರೆ ತುಂಬಾ ಉತ್ತಮ. ನಂಗೆ ಈ ತರ ಕೂದಲು ಹೋಗಕ್ಕೆ ಇಷ್ಟ ಇಲ್ಲ ಬೇಬಿ. ಯಾವ ಬೆಟರ್ ಅದು ಮಾಡ್ಬಿಡು. ಯಾಕೋ ಇವಾಗ ಪೇಷನ್ಸ್ ಎಲ್ಲ ಬೇರೆ ಕಳ್ಕೊತಾ ಇದ್ದಾರೆ. ಎಲ್ಲ ನಿನ್ನಿಂದಾನೆ. ಈಗ ಏನ್ ಮೇಲೆ ಕಟ್ ಮಾಡ್ತಿದ್ಯಾ? ನೋಡಿಲ್ಲಿ ಜಸ್ಟ್ ಟ್ರಿಮ್ ಡೂಡ್. ನಿನ್ ಕೂದಷ್ಟು ತಿಕ್ಕಿದೆ. ಎಲ್ಲಿ ತಾವನೆ ಹಾಕಿ ಪರ 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 ಅಂತ. ಸ್ಟ್ರೇಟ್ ನೀನು ಹಿಂದೆ ಬಗ್ಗು ಅಂತೀಯ, ಸ್ಟ್ರೇಟ್ ಅಂತೀಯ, ಏನ್ ಆಟ ಆಡ್ತಿದ್ಯಾ? ಅದಕ್ಕೆ ಹಿಂದೆ ಬಗ್ಗು ಅಂತ. ಏನು ಬಾಯ ಬೊಂಬಾಯ ಚುಚ್ಬಿಟ್ಟಲ್ಲಿ ಸ್ಟ್ರೇಟ್ ಆಯ್ತು. ಹುಷಾರು ಚುಚ್ಕಿಚ್ಬಿಟ್ಯಾ? ಮಿಸ್ಟೇಕ್ ಚುಚ್ಬಿಟ್ಟು ಒಳಗಡೆ ಹೋಗ್ಬಿಟ್ರೆ ಏನ್ ಮಾಡ್ತೀಯ? ಇರುವ ನಿಮಿಷ ಇದೆ, ಕೈ ಆದ್ರೂ ಎತ್ತು. ಗೈಸ್ ಏನೋ ಮಾಡ್ತಾರೆ ಗೈಸ್. ಬಾಚನ್ಗೆ ಕೊಡು ಬ್ಲೂ ಕಲರ್ದು. ಎಲ್ಲ ನಾನೇ ಕೊಡ್ತೀನಿ. ನನ್ನ ತಲೆಗೆಲ್ಲ ಸಿಗಾಕೊಂಡಿದ್ದೆ. ಅವ್ರು ಆಲ್ರೆಡಿ ಫ್ರಂಟ್ ಕಟ್ ಮಾಡ್ಬಿಟ್ನೆ. ಹೇಳ್ಬೇಕು ತಾನೇ ಹಿಂದೆ ಕೊಡಿರೋದು. ಬೇಬ್ ನೀನ್ ಎಲ್ಲಿ ಕಟ್ ಮಾಡ್ತಿದ್ಯಾ ನಂಗೆ ಗೊತ್ತಾಗ್ತಾ ಇಲ್ಲ ಬೇಬಿ. ಸೈಕ್ ಮಾಡ್ಬೇಡ, ಸೈಕ್ ಮಾಡ್ಬಿಡ್ತೀನಿ ನಾನು. ಏನೇನೋ ಮಾಡ್ತಾ ಇದ್ಯಾ, ಒಟ್ಟಿನಲ್ಲಿ ಮಾಡೋ. ರಾಂಗ್ ಆದ್ರೆ ಅಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರೋಣ ಅಷ್ಟೇ. ಅಷ್ಟೇ ನಿನ್ಗೆ ಪೂರ್ತಿ ನಿನ್ ಜುಟ್ಟೆಲ್ಲ ಕಟ್ ಮಾಡಕ್ ಬಿಡ್ತೀನಿ. ಇಷ್ಟ ಎತ್ಬಿಡ್ಲಾ? ಏಯ್ ಜಾಸ್ತಿ ಎತ್ಕಣೆ ಅದು. ಕಮ್ಮಿ ತೆಗಿದೆ. ಕಡಿಮೆ ಕಡಿಮೆ ತೆಗಿ. ಕಷ್ಟ ಏನಾದ್ರೇನು ಯು ಕ್ಯಾನ್ ಅಡ್ಜಸ್ಟ್ ಇಟ್. ಫುಲ್ ತೆಗಿತಾ ಇದ್ಯಾ? ಈಗೆಲ್ಲ ನೀನ್ ಇದ್ ಮಾಡ್ಬೇಡ. ಅಷ್ಟೊಂದ ನಿಮಿಷಣ ಇಟ್ಕೋದು. ಒಂದು ನಿಮಿಷ. ನೀನು ತುಂಬಾ ಕಾನ್ಶಿಯಸ್ ಮಾಡ್ತಾ ಇದ್ದೆ. ನಾನು ನೀಟಾಗಿ ಮಾಡಕ್ಕಾಗ್ತಿಲ್ಲ.
ಆಗ್ತಾ ಇಲ್ಲ. ಅಕಸ್ಮಾತ್ if something goes wrong, no Shreya. I swear when you're sleeping, no, I will bald your head. Seriously? Yeah, definitely. ಅಷ್ಟೇ, ಏನು ಮಾಡಲ್ಲ, ಸ್ಟ್ರಿಮ್ ಮಾಡೋದು. Bald ಮಾಡ್ಬಿಡ್ತೀನಿ. How is it now? ಏನು ಅಯ್ಯೋ ಏನೇ ಇದು ಹಿಂಗೆ ಮಾಡ್ಬಿಡ್ತೀಯಾ? ಹಾಟ್ ಆಗ್ಬಿಡ್ತು ಅನಿಸ್ತಾ ಇದೆ. ಏನಿಲ್ಲ, ಚೆನ್ನಾಗಿತ್ತು, ಮುಂಚೆನೇ ಚೆನ್ನಾಗಿತ್ತು. ನಾನೇನಿಲ್ಲ, ಹೋಗಿ ಕಟ್ ಮಾಡಿಸ್ಕೊಂಬಂದ್ಬಿಡ್ತೀನಿ ಶ್ರೇಯ ಪೂರ್ತಿ. ಸೈಕ್ ಮಾಡಿದ್ರೆ ಚೆನ್ನಾಗಿದ್ದಿಲ್ಲ. ತಗೋ ಬಿಡು ಬೇಬಿ, ನಾನು ಹೋಗಿ ಫುಲ್ ಮಾಡಿಸ್ಕೊಂಬಂದ್ಬಿಡ್ತೀನಿ. Hello, hi, welcome back to Shrek YouTube channel. I hope you guys are doing amazing. So ಇವತ್ತು ಬಂದು ಸಂಡೇ ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಐಕಿಯಾಗೆ ಯಾಕೆ ಹೋಗ್ತೀವಿ ಗೆಸ್ ಮಾಡ್ತಾ ಇರಿ. ಈ ವಿಡಿಯೋದಲ್ಲಿ ನಾವು ಏನು ಪರ್ಚೇಸ್ ಮಾಡ್ತೀವಿ ಅಂತ ಆ್ಯಂಡ್ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾವು ಶಾಪಿಂಗ್ ಮಾಡ್ತಾ ಆ್ಯಂಡ್ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾವು ಹೇಳ್ತೀವಿ, ಓಕೆನಾ? ಸೊ ಯಾ, ಐ ಥಿಂಕ್ ಇವಾಗ ನಾವು ಹೊರಟಿದೀವಿ. ಇದಾದ್ಮೇಲೆ ತುಂಬಾ ಕೆಲಸ ಇದೆ. ಇವತ್ತು ಕೂಡ ನನ್ನ ಫ್ರೆಂಡ್ ರಿಸೆಪ್ಷನ್ ಇದೆ, ಸೊ ಅದು ಕೂಡ ನಾವು ಅಟೆಂಡ್ ಮಾಡಬೇಕು. ಸೊ ಅಲ್ಲಿ ಹೋಗಿ ನಾವ್ ಏನ್ ಶಾಪಿಂಗ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸಿ ಅಂಡ್ ದೆನ್ ವಿಲ್ ಟಾಕ್ ಮೋರ್ ಅಬೌಟ್ ಇಟ್. ನೋಡೋಣ ನಮ್ದು ಇವತ್ತು ಡೇ ಹೇಗಿರುತ್ತೆ ಅಂತ. ಆಕ್ಚುಲಿ ತುಂಬಾ ಬೇಗನೆ ಡೇ ಸ್ಟಾರ್ಟ್ ಮಾಡಿದೀವಿ. ಲೈಕ್ ನನ್ನ ಹಸ್ಬೆಂಡ್ಗೆ ನಾನೇ ಹೇರ್ ಕಟ್ ಮಾಡಕ್ಕೆ ಹೋಗಿ ಅದು ಸ್ವಲ್ಪ ತುಂಬಾ ವಿಚಿತ್ರವಾಗಿ ಆಗಿ ಅಂಡ್ ಅವರೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ರು. ಅದೊಂದು ಸ್ವಲ್ಪ ಏನಾದ್ರು ಒಂದು ಕ್ಲಿಪ್ಪಿಂಗ್ ಇದೆ, ಅದೊಂದು ಹಾಕಿರ್ತೀನಿ. ಹೆಂಗಿಂಗೋ ಮಾಡಕ್ ಹೋಗಿ ನನ್ನ ಹಸ್ಬೆಂಡ್ ನಾನು ಅಷ್ಟು ನಂಬ್ತಾರೆ ಅನ್ನೋದು ನನಗೆ ಗೊತ್ತಾಯ್ತು. ಈ ಲಿಟ್ರಲಿ ತಗೋ ನನ್ನ ಕೂದಲು ತಗೊಂಡು ಏನ್ ಬೇಕಾದ್ರೂ ಮಾಡ್ಕೋ ಅಂತ ಪಾಪ ಕೊಟ್ರು. ನಾನು ಸ್ವಲ್ಪ ಏನೋ ಒಂದು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೆ, ರೀಲ್ಸ್ ಅಲ್ಲಿ, ಅದೆಲ್ಲ ನೋಡಿ ಯಾಮಾರ್ಬಾರ್ದು. ನಾನು ನನ್ನ ಹಸ್ಬೆಂಡ್ ಹೇರ್ ಕಟ್ ಪ್ರಾಬ್ಲಿ ಬೆಳ್ಕರಿ ತೋರಿಸ್ತೀನಿ. ಇಟ್ಸ್ ಲುಕಿಂಗ್ ರಿಯಲಿ ಸ್ಟನ್ನಿಂಗ್ ಅಂತ ಅನ್ಕೊಳ್ಳಿ. ತುಂಬಾ ಚಂದ ಕಾಣಿಸ್ತಾ ಇದೆ ನನ್ಗೆ ಹಸ್ಬೆಂಡ್. ಆದ್ರೆ ಅವ್ರಿಗೊಂದು ಸ್ವಲ್ಪ ಬೇಜಾರಿದೆ, ಸ್ವಲ್ಪ ಶಾರ್ಟ್ ಆಗೋಯ್ತು ಅಂತ. ಬಟ್ ನನಗೆ ಐ ವಾಂಟ್ ಸಿ ಹಿಮ್ ದಟ್ ನಾನು ಮುಂಚೆ ಅವ್ರನ್ನ ನೋಡ್ತಾ ಇದ್ದಿದ್ದು ಲುಕ್ ಒಂದ್ ಸ್ವಲ್ಪ ಬರ್ಲಿ ಅಂಡ್ ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ಸಡನ್ ಆಗಿ ಶಾರ್ಟ್ ಬೇಡ, ಚೂರ್ಚುರೇ ಹೋಗ್ಲಿ ಅಂತ ಚಿಕ್ಕದಾಗನೆ ಎಗರಿಸ್ತಾ ಇದ್ದೀವಿ ಕೂದಲಿನ. ಸೊ ಯಾ, ಚೂರ್ಚುರೆ ಕಳ್ಸಿ ಒಂದಿನ ಎಷ್ಟಿರ್ಬೇಕೋ ಒಂದು ಹುಡುಗರಿಗೆ ಇಷ್ಟೇ ಇರುತ್ತಲ್ಲ, ಅದೇನೋ ಹಿಂಗೆ ಕಟಿಂಗ್ಸ್ ಎಲ್ಲ ಇವಾಗೆಲ್ಲ ಟ್ರೆಂಡಿಯಾಗಿ ಏನೋ ಹೇರ್ ಕಟ್ ಇದೆ ಅಲ್ಲ, ಇಲ್ಲೆಲ್ಲ ತೆಗೆಸ್ಬಿಟ್ಟು ಇಲ್ಲಿ ಮಾತ್ರ ಹಿಂಗೆ ಸ್ಪೈಕ್ ಇರುತ್ತಲ್ಲ, ಆ ತರದ್ದು ಟ್ರೈ ಮಾಡೋಣ ಅಂತ. ಸೊ ಯಾ, ಸ್ವಲ್ಪ ದಿನ ಆದ್ಮೇಲೆ ಅದನ್ನು ಟ್ರೈ ಮಾಡುವ ಎಕ್ಸ್ಪೆರಿಮೆಂಟ್ ಬಾಕ್ಸ್. ಸೊ ಅದನ್ನ ಟ್ರೈ ಮಾಡೋಣ. ಇವಾಗ ನೆಕ್ಸ್ಟ್ ಐಕಿಯಾಗೆ ಹೋಗುವ. ನಾನು ಕೂಡ ಲೆನ್ಸ್ ಕಾರ್ಡ್ಗೆ ಹೋಗ್ಬೇಕು. ನನ್ನ ಸ್ಪೆಕ್ಸ್ ಹೊಸ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಕೆಲವೊಂದೊಂದು ಫ್ರೇಮ್ ನ ರೆಫರೆನ್ಸ್ ಇಟ್ಕೊಂಡಿದೀನಿ. ಸೊ ನೋಡೋಣ, ಲೆನ್ಸ್ ಕಾರ್ಡ್ಗೆ ಹೋಗಿ ಒಂದು ಒಳ್ಳೆ ಫ್ರೇಮ್ ಆರ್ಡರ್ ಮಾಡಬೇಕು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ, ಇವಾಗ ನಮ್ದು ಶಾಪಿಂಗ್ ಎಲ್ಲ ಆಗಿದೆ ಐಕಿಯಾದಲ್ಲಿ. ಸೊ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಅಂಡ್ ಅಲ್ಲಿ ತೋರಿಸ್ತೀವಿ ಏನೇನ್ ತಗೊಂಡಿದೀವಿ ಏನು ಅಂತ. ಅಂಡ್ ಆಲ್ಸೋ ತುಂಬಾ ಮಾತಾಡೋದಿದೆ, ಯಾಕೆಂದ್ರೆ ನಾವು ಅನೌನ್ಸ್ ಮಾಡ್ತಾ ಇದೀವಲ್ಲ ಏನ್ ಕತೆ ನಮ್ದು ಅಂತ. ಸೊ ಅದನ್ನ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಇಲ್ಲೆಂತೂ ಜನ ಸಾಗರ. ಅದ್ ಇನ್ನೊಂದೇನಂತಂದ್ರೆ ಸ್ಯಾಟರ್ಡೇ ಸಂಡೇ ಅಲ್ಲ, ಸೊ ಹ್ಯಾಪನಿಂಗ್ ಇದು, ಏನು ಮಾಡಕ್ಕಾಗಲ್ಲ. ಸೊ ಯಾ, ಐ ಥಿಂಕ್ ನನ್ನ ಹಸ್ಬೆಂಡ್ ತುಂಬಾ ಶಾಪಿಂಗ್ ಮಾಡಿದ್ದಾರೆ, ಯಾಕೆಂದ್ರೆ ಅವ್ರ ಕಡೆ ಇರೋದು ಈ ನ್ಯೂಸ್. ಸ್ಟೇ ಟ್ಯೂನ್ ಗೈಸ್, ಸ್ಟೇ ಟ್ಯೂನ್. ಹೋಗೋಣ, ವಿಶ್ ಮಾಡೋಣ, ಕೂತ್ಕೊಂಡು ಊಟ ಮಾಡೋಣ, ವಾಪಸ್ ಮನೆಗೆ ಹೋಗಿ ಮಾಡ್ಕೊಳ್ಳೋಣ. ಪ್ರಿಯಾಂಕಾ ಅಂಡ್ ಕಾವ್ಯ, ಥ್ಯಾಂಕ್ ಯು ಸೋ ಮಚ್. ಇವರು ಬಂದು ನನ್ನ ಫ್ರೆಂಡ್ಗೆ ಫ್ರೆಂಡ್ಸ್, ಪ್ರಿಯಾಂಕಾ ಮತ್ತು ಕಾವ್ಯ ಅಂತ. ತುಂಬ ಖುಷಿ ಆಯಿತು ಅಲ್ಲಿ ನಮಗೆ ಸಿಕ್ಕಿ, ನಮ್ಮನ್ನ ನಿಲ್ಲಿಸಿ ಮಾತಾಡಿ
ನಮ್ಮ ಒಂದು ವಿಡಿಯೋ ಬಗ್ಗೆ ತುಂಬ ಈ ಥರ ಎಲ್ಲ ಬಂದು ಮಾತಾಡಿಸಿದಾಗ ಐ ಥಿಂಕ್ ತುಂಬ ಮೋಟಿವೇಟ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅವರು ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಒಂದು ವೀಡಿಯೋಸ್ ನೋಡ್ತಾರೆ ಅಂದರೆ ದಟ್ಸ್ ರಿಯಲಿ ಸ್ವೀಟ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಹಾಯ್. ಸೊ ನಾವು ಮನೆಗೆ ಬಂದು ನೆಕ್ಸ್ಟ್ ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕಾಯ್ತು. ಮದುವೆಗೆ ಹೋಗಿ ಬಂದು ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡ್ತಾ ಇದ್ದೀವಿ ಎದ್ದ ತಕ್ಷಣನೇ. ಸೊ ಬಿಕಾಸ್ ಇದನ್ನು ನಾವು ಪೋಸ್ಟ್ ಮಾಡಬೇಕು ಇವತ್ತೇನೆ. ಆ್ಯಂಡ್ ವಿ ಶುಡ್ ಲೆಟ್ ಯು ಗೈಸ್ ನೋ ನಾವೇನು ಮಾಡ್ತಾ ಇದ್ದೀವಿ, ಏನು ಸ್ಪೆಷಲ್ ಅಂತ. ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ ಹೇರ್ ಕಟ್ ಕೂಡ ನೋಡ್ಬೋದು. ಹೊಸ ಹೇರ್ ಕಟ್ ಕೂದಲು ಚಿಕ್ಕದಾಗಿದೆ. ಸೊ ಇವಾಗ ನಾವು ಹೇರ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಹಿಂಗ್ ಮಾಡ್ಬಿಟ್ಲು ಐಕೆಯಿಂದ ನಾವು ಏನೇನು ತಗೊಂಡ್ಬಂದಿದ್ದೀವಿ, ಏನು ವ್ಯೂಸ್ ಅಂತೂ ಐ ಥಿಂಕ್ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಕೊನೆವರೆಗೂ ಓಕೆ. ಫಸ್ಟ್ ಎಲ್ಲ ಆಕ್ಚುಲಿ ತಗೊಂಡಿರೋದು ನನ್ನ ಹಸ್ಬೆಂಡ್ ಅವರೇ. ಸ್ವಲ್ಪ ಇರಿಟೇಟ್ ಮಾಡ್ತಾ ಇದ್ದಾನೆ. ಓಕೆ ನೋಡಿ ಎಷ್ಟು ದೊಡ್ಡವನಾಗಿದೆ ನಮ್ಗೆ. ಸೊ ದೊಡ್ಡವನಾಗಿದ್ದಾನೆ, ಹ್ಯಾಪಿ ಕೂಡ. ಎನಿವೇಸ್ ಕುಳ್ಳನ್ ಮಗ ಕುಳ್ಳಕ್ಕಿದ್ದಾನೆ, ಉದ್ದ ಇದಾರಲ್ಲ ಅದಕ್ಕೇನೆ. ಎನಿವೇಸ್ ಇವಾಗ ಇಲ್ಲೇನೇ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಮೋಸ್ಟ್ ಆಫ್ ದ ಶಾಪಿಂಗ್ ಬಂದು ನನ್ನ ಹಸ್ಬೆಂಡ್ಗೆನೆ. ಯಾಕೆಂದ್ರೆ ಅವ್ರದ್ದೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಹಿ ವಾಂಟೆಡ್ ಟು ಡೂ ದಿಸ್. ಫಸ್ಟ್ ಅವ್ರದ್ದು ಒಂದೊಂದು ಪ್ಯಾಷನ್ ಅಂತ ಏನ್ ಕರೀತಾರೆ ಅದಿತ್ತು. ಬಟ್ ಇವಾಗ ಅವ್ರು ಅದನ್ನೇ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿಕೊಂಡು ಅದಕ್ಕೆ ಆದಂತಹ ಒಂದು ಕೋರ್ಸ್ ಅದೆಲ್ಲ ಮಾಡಿ ಬೇಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹಾಕಿರ್ತೀನಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೂಡ ಕ್ರಿಯೇಟ್ ಆಗಿದೆ. ಸೊ ನಾವು ಇವಾಗ ಹೆಸರಿಟ್ಟಿರೋದು ಬಂದು ಮಿಸ್ಟರ್ ಹ್ಯಾಪಿ ಬೇಕರ್ ಅಂತ. ನನಗೆ ಪರ್ಸನಲಿ ಹ್ಯಾಪಿಯಿಂದನೇ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಸೊ ಮಿಸ್ಟರ್ ಹ್ಯಾಪಿ ಅನ್ನೋದು ಆಲ್ರೆಡಿ ಇತ್ತು. ಸೊ ಅಂಡ್ ಹ್ಯಾಪಿ ಬೇಕರ್ ಅಂತ ಇತ್ತು. ಬಟ್ ಮಿಸ್ಟರ್ ಹ್ಯಾಪಿ ಬೇಕರ್ ಅನ್ನೋದು ಎಲ್ಲೂ ಇಲ್ಲ. ಸೊ ಅದಕ್ಕೆ ನಾವು ಅದನ್ನೆಲ್ಲ ರಿಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಫೈನಲಿ ವಿ ನೇಮ್ಡ್ ಆಸ್ ಮಿಸ್ಟರ್ ಹ್ಯಾಪಿ ಬೇಕರ್. ಇನ್ಸ್ಟಾಗ್ರಾಮ್ ಪೇಜ್ ನಾನು ಇಲ್ಲೇ ಹಾಕಿರ್ತೀನಿ, ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಇವಾಗ ಸದ್ಯಕ್ಕೆ ಇವರು ಆರ್ಡರ್ಸ್ನ ತಗೊಳ್ತಾ ಇಲ್ಲ. ಬಟ್ ವೆರಿ ಸೂನ್ ಐ ಥಿಂಕ್ ಯುಗಾದಿ ಹಬ್ಬ ಆಗಿದ ತಕ್ಷಣ ವಿಲ್ ಸ್ಟಾರ್ಟ್ ಟೇಕಿಂಗ್ ಆರ್ಡರ್ಸ್. ಅವಾಗ ನಿಮ್ಗೆ ಏನಾದ್ರು ಇಷ್ಟವಾಗಿರೋ ಕೇಕ್ಸ್, ಆಮೇಲೆ ಏನೇನು ಕಲ್ತಿಗೆ ಹೇಳು. ಬೇಸಿಕಲಿ ನೀವು ಕಪ್ ಕೇಕ್ಸ್ ಆರ್ಡರ್ ಮಾಡ್ಬೋದು, ಮಫಿನ್ಸ್ ಆರ್ಡರ್ ಮಾಡ್ಬೋದು, ಟೀ ಕೇಕ್ಸ್ ಆರ್ಡರ್ ಮಾಡ್ಬೋದು, ಬರ್ಡೇ ಕೇಕ್ಸ್, ಮತ್ತೆ ಕಸ್ಟಮೈಸ್ಡ್ ಕೇಕ್ಸ್ ಅಂದ್ರೆ ಎಗ್ ಅಥವಾ ಎಗ್ಲೆಸ್ ಆ ತರ ತಾನೆ, ಅಂಡ್ ಫ್ಲೇವರ್ಸ್. ಸೊ ಆ ತರ ಕೇಕ್ಸ್ ನ ನೀವು ನನ್ನ ಒಂದು ಹಸ್ಬೆಂಡ್ ಪೇಜ್ ಅಲ್ಲಿ ನೋಡಬಹುದು. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಖುಷಿ ಇದೆ ನನಗೆ. ಆಲ್ ಕೈಂಡ್ಸ್ ಆಫ್ ಕೇಕ್ಸ್. ಯಾ, ಐ ಆಮ್ ಸೋ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ಹಿಮ್. ಬಿಕಾಸ್ ತುಂಬಾ ವರ್ಷಗಳಿಂದ ಅನ್ಕೊಳ್ತಾ ಇದ್ರು ಮಾಡ್ಬೇಕು ಅಂತ. ಬಟ್ ನಮ್ ಹ್ಯಾಪಿ ಬಂದ ಮೇಲೆ he finally completed whatever he wanted to do, and I'm so proud of him. So finally ಅವ್ರದೇ ಆದಂತ ಒಂದು ಬಿಸ್ನೆಸ್, ಅವ್ರದೇ ಆದಂತ ಒಂದು ಪೇಜ್ ಎಲ್ಲ ಓಪನ್ ಆಗಿದೆ. ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನೀವೆಲ್ಲ ಏನೇ ಇನ್ಕ್ವೈರೀಸ್ ಇದ್ರು ಯು ಗೈಸ್ ಕ್ಯಾನ್ ಗೋ ಚೆಕ್ ಇಟ್ ಔಟ್. ಅಲ್ಲೇ ನಾನೆಲ್ಲ ಲಿಸ್ಟ್ ಔಟ್ ಹಾಕಿರ್ತೀನಿ. ಎಲ್ಲ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲೇ ಇರುತ್ತೆ. ಸೊ ನಾವ್ ಇವಾಗ ಅದಕ್ಕೆ ಬೇಕಾಗಿ ಇರುವಂತದಕ್ಕೆ ಇವಾಗ ಏನಾದ್ರು ತಗೊಳ್ಬೇಕಲ್ವಾ, ಅದಕ್ಕೆ ಆದಂತ ಒಂದು ಎಕ್ವಿಪ್ಮೆಂಟ್ಸ್, ಮಟೀರಿಯಲ್ಸ್ ಎಲ್ಲ ಏನೇನ್ ಬೇಕು ಅದಕ್ಕೆ ನಾವು ಅದನ್ನೆಲ್ಲ ತಗೊಂಡ್ ಬಂದಿದ್ವಿ ಐಕೆಯಿಂದ. ಸೊ ಅವರೇ ಒನ್ ಬೈ ಒನ್ ತೋರಿಸ್ತಾರೆ. ಸೊ ಫಸ್ಟ್ ಬಂದು ಇದು ಬೌಲ್ಸ್ ಬೇಕಿಂಗ್ ಗೆ, ಅವ್ರ ವಾಟರ್ ಎಲ್ಲ ರೆಡಿ ಮಾಡೋದಕ್ಕೆ. ಸೊ ಎರಡು ಬೌಲ್ ತಗೊಂಡಿದ್ದಾರೆ. ಮೈ ಮುಚ್ಕೊಳ್ಳೋಕೆ ಇದು ಆಕ್ಚುಲಿ ಇವ್ರಿಗೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇವಾಗ ಐ ಥಿಂಕ್ ನಾನು ಇದನ್ನ ಮನೆ ಒರ್ಸೋದಕ್ಕೆ, ಅಂದ್ರೆ ಮನೆ ಕಸ ಒರ್ಸ್ಲದಿಯಲ್ಲ ಅದನ್ನ ಕ್ಲೀನ್ ಮಾಡಕ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಯೂಸ್ಡ್ ಕ್ಲೋತ್ ಮತ್ತೆ ಗಲೀಜ್ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇರೋ ಇದರಲ್ಲಿ ಕಸ ಮತ್ತೆ ಇದನ್ನು ಒರೆಸಬಾರ್ದಂತೆ ಮನೆ ಒರೆಸೋದು. ಸೊ ನಾನು ಯಾವಾಗ್ಲೂ ಹೊಸ ಬಟ್ಟೆ ಇಟ್ಟಿದೆ, ಆ ಬಟ್ಟೆ ಮತ್ತೆ ತೊಳಿತಾ ಇರ್ಬೇಕಾಯ್ತು. ಯಾಕಂದ್ರೆ ಅರ್ಶಿನ ಕುಂಕುಮ ಹಚ್ಕೊಂಡೆಲ್ಲ. ಸೊ ಅದಕ್ಕೆ ನಾನು ಅದಕ್ಕೆ ಅಂತ ಸೆಪರೇಟ್ ಆಗಿ ಹೊಸದು ಇಟ್ಟಿದ್ದೀನಿ, ಅರ್ಶಿನದ ಕಲರ್ನೆ. ಸೊ ನೀವು ಏನಾದ್ರು ಈ ಹಳೇದು ಆತರ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಹೊಸಲಿಗೆ ಆತರ ಯೂಸ್ ಮಾಡ್ಬಿಡಿ. ಅಂಡ್ ಪ್ಲಾಸ್ಟಿಕ್ ಜಗ್ ಅಲ್ಲಿ ನೀರ್ ಹಾಕೋದು ಆತರ ಎಲ್ಲ ಮಾಡ್ಬಿಡಿ. ಯಾವಾಗ್ಲೂ ಸ್ಟೀಲ್ ಅಥವಾ ಒಂದು ಗ್ಲಾಸ್ ಅಲ್ಲಿ ನಾವು ಯಾವಾಗ್ಲೂ ನೀರ್ನ ಅದು ಹೊಸನ ತೊಳಿಬೇಕು. ಏನು ನಾವು ವಾಶ್ರೂಮ್ಗೆ ಯೂಸ್ ಮಾಡ್ತೀವಿ ಅದೇ ತರದ ಜಗ್ ಅಥವಾ ಅದೇ ತರದ ಏನೂ ನಾವು ಹೊಸಲಿಗೆ ಯೂಸ್ ಮಾಡಬಾರ್ದು. ಎಲ್ಲ ಸೆಪರೇಟ್ ಆಗಿರ್ಬೇಕು. ಬಿಕಾಸ್ ಅದು ಲಕ್ಷ್ಮಿ ಅಂತ ಕರೀತಾರೆ, ಮನೆ ಲಕ್ಷ್ಮಿ. ನಮ್ಮ ಮನೆ ಆ ಹೊಸಲು ದಾಟ್ಬೇಕಂದ್ರೆ ಹೊಸಲು ನಾವು ತುಂಬಾ ಪ್ಯೂರ್ ಆಗಿ ಇಟ್ಕೊಬೇಕು. ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ತೀವಿ. ಸೊ ಅದಕ್ಕೆ ನಾನು ಈ ಒಂದು ಹೊಸ ತಗೊಂಡಿದ್ದೀನಿ. ಇದು ನನಗೆ ನಮ್ಮಮ್ಮ ಹೇಳ್ಕೊಂಡು ಕೊಟ್ಟಿದ್ದು. ಸೊ ಅದಕ್ಕೇನೆ ನಾನು ಒಂದು ಹೊಸ ತಗೊಂಡಿದ್ದೀನಿ. ನೀವು ಈ ತರದ್ದು ಏನಾದ್ರು ಬೇಕಂದ್ರೆ ಆಯ್ಕೆ ಆಗೋಗಿ ಅಥವಾ ಆನ್ಲೈನ್ ಅಲ್ಲೇ ಸಿಗುತ್ತೆ, ಆರ್ಡರ್ ಮಾಡಿ. ಇದು ಬೇಕಿಂಗ್ ಪ್ರಾಡಕ್ಟ್ ಹಿಂಗ್ ಮಾಡೋದು ನಂಗೆ ಏನು ಗೊತ್ತಿಲ್ಲ ಬೇಕಿಂಗ್ ಬಗ್ಗೆ. ಕಪ್ಸ್ ತಗೊಂಡಿದ್ದಾರೆ, ಬೌಲ್ಸ್, ಇನ್ನ ಬೇರೆ ತಗೋಬೇಕು, ಮೆಜರ್ಮೆಂಟ್ ಸ್ಪೂನ್ಸ್ ಅದೆಲ್ಲ. ಸೊ ಅದಕ್ಕೆ ಇವಾಗ ಆರ್ಡರ್ಸ್ ಇನ್ನ ಸದ್ಯಕ್ಕೆ ತಗೊಳ್ತಾ ಇಲ್ಲ. ಬಟ್ ವೆರಿ ಸೂನ್ ಹಿ ಸ್ಟಾರ್ಟ್ ಆಲ್ ಆಫ್ ದಿಸ್. ಇದು ಬಂದು ಗೊತ್ತಲ್ಲ ಗೈಸ್, ಕೇಕ್ ಶೇಪ್ ಮಾಡೋದು. ಕೇಕ್ ಶೇಪ್ ಮಾಡೋದು, ಆಮೇಲೆ ಜಾಸ್ತಿ ನಕರ ಮಾಡಿದ್ರೆ
ಸ್ಕಿನ್ ಔಟ್ ಮಾಡೋದು. ಇದೆರಡು ಅದೇನೋ ನಾನು ಕೇಕ್ ಮಾಡಿ ಗಲೀಜ್ ಮಾಡಿದ್ರೆ ಎಲ್ಲ ಹೊಸದು ಇಟ್ಕೊಳಪ್ಪ ಅಂತ ಅಂದ್ಬಿಟ್ಟು ಹೊಸದು. ಒಂದು ಇವ್ರಿಗೆ ಬೇಕಿಂಗ್, ಇನ್ನೊಂದು ನಮ್ಗೆ ಕಿಚನ್. You should be knowing about this. This is called the spatula. Spatula, okay. I don't know. ಸೊ ಇದೊಂದು ತಗೊಂಡಿದ್ದಾರೆ ಬೇಕಿಂಗ್. ಆಲ್ಮೋಸ್ಟ್ ಎಲ್ಲ ಬೇಕಿಂಗ್ ಇದೆ, ಬಟ್ ಒಂದೇ ಒಂದು ನಾನು ನಮ್ಮ ಮನೆಗೆ ತಗೊಂಡಿದ್ದೆ ನಾನು. ಅಂಡ್ ಇದು ಬಂದು 2 ಮನೆಗೆ ತಗೊಂಡಿರೋದು. ಒಂದು ವಾಶ್ರೂಮ್ ಕ್ಲೀನ್ ಮಾಡಕ್ಕೆ, ಒಂದು ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ. ನಂಗೆ ತುಂಬಾ ಇಷ್ಟ ಆಯ್ತು, ಒಂಥರ ಕ್ಲೋಸ್ಡ್ ಇದೆ, ಸೊ ತುಂಬಾ ಒಂಥರ ಚೆನ್ನಾಗಿ ಅನ್ಸ್ತು, ಅದಕ್ಕೊಂದು ತಗೊಂಡಿದ್ದೀವಿ. ಅಂಡ್ ನೆಕ್ಸ್ಟ್ ಬಂದು ಇದು ಒಂದು ಸ್ಟ್ಯಾಂಡ್ ತಗೊಂಡಿದ್ದೀವಿ. ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ಇದು ನೀಟಾಗಿ ಸೆಟಪ್ ಇಲ್ಲ, ಅಂದ್ರೆ ನನ್ ಇದು 3 ಲೇಯರ್ಸ್ ಬರುತ್ತೆ ಸ್ಟೂಲ್ ತರ. ಸೊ ಅಲ್ಲಿ ನಾವು ಶಾಂಪೂಸ್, ನಾವೇನೇನು ಕಂಡೀಷನರ್ ಯೂಸ್ ಮಾಡ್ತೀವಿ ನಾವು ಅದನ್ನ ಪ್ರಾಬ್ಲಿ ಅದನ್ನ ಆರ್ಗನೈಸ್ ಮಾಡಿ ತೋರಿಸ್ತೀವಿ. ಸೊ ಅದನ್ನ ನಾವು ಇಲ್ಲಿ ತಗೊಂಡಿದ್ದೀವಿ ವಾಶ್ರೂಮ್ ಗಿಡಕ್ಕೆ ಸೈಡ್ ಕಾರ್ನರ್ ಅಲ್ಲಿ ಇಡೋಣ ಅಂತ. ವಿಲ್ ಸಿ ಹೌ ಇಟ್ ಲುಕ್ಸ್ ಅಂತ ಇದನ್ನ ನೀಟಾಗಿ ಆರ್ಗನೈಸ್ ಮಾಡಿ ತೋರಿಸ್ತೀವಿ. ಅಂಡ್ ಇನ್ನ ಒಂದು ತಗೊಂಡಿದೀವಿ, ನಾನು ಅದನ್ನ ಇನ್ನೂ ಒಂದು ಹೋಮ್ ಡೆಕೋ ಮಾಡೋಣ ಅಂತ. ಅದನ್ನ ಫುಲ್ ಸೆಟಪ್ ಮಾಡಿ ಇವಾಗ ಸೆಟಪ್ ಮಾಡಿ ತೋರಿಸ್ತೀವಿ. ಸೊ ಒಂದು ಕಾರ್ನರ್ ಏನಾದ್ರು ಒಂದು ಸೆಟಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಬುದ್ಧ ಎಲ್ಲ ಸಮಥಿಂಗ್ ಲೈಕ್ ದಿಸ್. ಇದು ರೆಫರೆನ್ಸ್ ಪಿಕ್ಚರ್. ಸೊ ಈ ತರ ತಗೊಂಡಿದ್ದೀನಿ. ಅಂಡ್ ಇದು 999 ಆಯ್ತು, ಇದು 700 ಅಂತ ಅನ್ಸುತ್ತೆ, ಇದು ಅಥವಾ 649. ಎಲ್ಲ ಸೇರಿ ಆಯ್ತು ಒಂದು 4000 ಇಷ್ಟಕ್ಕೆ. ಸೊ ಇವಾಗ ಇದನ್ನ ಸೆಟಪ್ ಮಾಡಿ ನಾವು ನಿಮಗೆ ತೋರಿಸ್ತೀವಿ. ಇದು ಹೀಗೆ ಕಾಣುತ್ತೆ, ಅದೇ ನಾನು ವಾಶ್ರೂಮ್ಗೆ ಅಂತ ತಂದಿದ್ದೀವಲ್ಲ ಅದು 3 floors. ಐ ಥಿಂಕ್ ಇಟ್ಸ್ ಗುಡ್. ನೋಡೋಣ ಎಲ್ಲ ಇಟ್ಮೇಲೆ ಹೇಗೆ ಕಾಣುತ್ತೆ. ಸೊ ಇನ್ನೊಂದು ಬಂದು ಹೀಗೆ ಕಾಣುತ್ತೆ. ಇಟ್ಸ್ ನೈಸ್. ಐ ಥಿಂಕ್ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಏನಾದರೂ ಒಂದು ಡೆಕೋ ಮಾಡ್ಬೋದು. ವಿಲ್ ಸಿ ಹೌ ಇಟ್ ಲುಕ್ಸ್ ಅಂತ. ಆಲ್ ರೈಟ್, ದಾಟ್ಸ್ ದಾಟ್. ಇದಾಗಿತ್ತು ನಮ್ಮ ಈ ವಿಡಿಯೋ. ಐ ನೋ ಇಟ್ಸ್ ವೆರಿ ಶಾರ್ಟ್ ಬಿಕಾಸ್ ನಮಗೆ ಜಾಸ್ತಿ ಏನು ಆ್ಯಡ್ ಆನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಮಗೆ ಏನಿತ್ತು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಆ್ಯಂಡ್ ಸುಮ್ಮನೆ ಬಂದ್ಬಿಟ್ಟು ಹೇಳೋಕ್ಕಾಗಲ್ಲ ಅಂತ ನಮ್ದು ಅದು ಪ್ರಾಸೆಸ್ ಕೂಡ ನಾನು ತೋರಿಸ್ಬೇಕಾಗಿತ್ತು ಹೇಗೆ ಅಂತ. ಸೊ ಐ ಥಿಂಕ್ ಇಲ್ಲಿ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ವಾಸ್ ದ ನ್ಯೂಸ್ ವಿಚ್ ಐ ವಾಸ್ ಸೇಯಿಂಗ್. ನನ್ನ ಹಸ್ಬೆಂಡ್ ಇವಾಗ ಬೇಕರ್ ಆಗಿದ್ದಾರೆ. ಈಸ್ ನಾಟ್ ಓನ್ಲಿ ಯೂಟ್ಯೂಬರ್, ಈಸ್ ಆಲ್ಸೋ ಬೇಕರ್. ಸೊ ಪ್ಲೀಸ್ ಡೂ ಆರ್ಡರ್. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು, ಮದುವೆ ಆದರೆ ಬೇಕ್ರಿಯವನ್ನ ಮದುವೆ ಆಗಬೇಕು, ಯಾಕೆಂದರೆ ನನಗೆ ಚೆನ್ನಾಗಿ ತಿನ್ನಕ್ಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಆಮೇಲೆ ಬೆಳೀತಾ ಬೇಕ್ರಿ ಮೇಲೆ ತುಂಬ ಒಲವು ಜಾಸ್ತಿ ಆಗ್ತಿತ್ತು. ಬಟ್ ಫೈನಲಿ ನನ್ನ ಹಸ್ಬೆಂಡೇ ಇವಾಗ ಬೇಕರ್ ಆಗಿದ್ದಾರೆ. ನಾನು ಏನು ಬೇಕೋ ಅದನ್ನ ಕೇಳಿದ್ ಮಾಡ್ಕೊಂಡು ಕೊಡ್ತಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಮ್ಮನ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಐ ನೋ ನೀವು ನಮ್ಮನ್ನ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ. ಇನ್ನೊಂದು ವಿಷಯ ನಾನು ಹೇಳಬೇಕು, ನಾನು ಆ್ಯಕ್ಚುಲಿ ನನ್ನ ಮದುವೆಗೆ ಹೋಗಿದ್ದಾಗ ಪ್ರಿಯಾಂಕಾ ಮತ್ತು ಕಾವ್ಯ ಅನ್ನೋರನ್ನ ಇಬ್ಬರನ್ನ ಮೀಟ್ ಮಾಡಿದೆ. ದೇ ಆರ್ ಸೋ ಗುಡ್. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ರೆಂಡ್ ಚಂದನಾ. ಚರಿತಾ ಅಂತ ಇಬ್ಬರು ಟ್ವಿನ್ಸ್ ಇದ್ದಾರೆ. ಆ್ಯಂಡ್ ಅದರಲ್ಲಿ ಚಂದನಾ ಫ್ರೆಂಡ್ಸ್ ಅವರು. ಸೊ ಲಿಟ್ರಲಿ ನಮ್ಮ ಜೊತೆ ಬಂದು ಮಾತಾಡಿ, ನಾನು ಫೋಟೋ ಅಥವಾ ವಿಡಿಯೋ ಇಲ್ಲಿ ಹಾಕಿರ್ತೀನಿ. ದೇ ಆರ್ ವೆರಿ ಸ್ವೀಟ್. ತುಂಬ ನನಗೆ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಆ್ಯಂಡ್ ಅವ್ರು ನನಗೆ ಇನ್ನೂ ಇನ್ಸ್ಪೈರ್ ಮಾಡಿ, ಯಾಕೆ ನೀವು ವಿಡಿಯೋಸ್ ಕನ್ಸಿಸ್ಟೆಂಟ್ ಆಗಿ ಆಗ್ತಾ ಇಲ್ಲ ಅಂತ. ಸೊ ಐ ಥಿಂಕ್ ಐ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಅಗೇನ್. ಮತ್ತೆ ನಾನು ಅದೇ ಥರನೇ ಕನ್ಸಿಸ್ಟೆಂಟ್ ಆಗಿ ಹಾಕಬೇಕು. ಇವು ನಾನು ನೋಡ್ಕೊಳ್ಳೋದೇ ದೊಡ್ಡದಾಗೋಗ್ಬಿಟ್ಟಿದೆ ಕೆಲಸ ನನಗೆ. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ನೋಡ್ಕೋಬೇಕಲ್ವಾ. ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ನಮ್ಮನ್ನ ಆ ಥರ ನೋಡಿದ್ರೆ ದಯವಿಟ್ಟು ಬಂದು ಮಾತಾಡಿಸಿ. ವಿ ವಿಲ್ ಆಲ್ಸೋ ಫೀಲ್ ಗುಡ್ ಅಬೌಟ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಲಾಟ್ಸ್ ಆಫ್ ಲವ್. Bye-bye, and don't forget to follow Mr. Happy Baker on Instagram. ನಿಮ್ಮ ಒಂದು ಕಪ್ ಕೇಕ್ಸ್, ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನ ಮೆಮೊರೇಬಲ್ ಆಗಿ ಹ್ಯಾಪಿಯಾಗಿ ಇಟ್ಕೊಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಫಾಲೋ Mr. Happy Baker. Yeah. So bye-bye then, take care.